ಫ್ಯಾಕ್ಟ್ ನಂಬರ್ 1. ಈ ಭೂಮಿಯ ಮೇಲೆ ತಾಯಿಯನ್ನ ಪ್ರೀತಿಸದೇ ಇದ್ದವರು ಯಾರಿದ್ದಾರೆ ಹೇಳಿ? ಅದು ಮನುಷ್ಯನೇ ಆಗಲಿ, ದಾನವನೇ ಆಗಲಿ, ಮಾನವನೇ ಆಗಲಿ, ಪ್ರಾಣಿಗಳೇ ಆಗಲಿ, ಅವನು ರೌಡಿನೇ ಆಗಲಿ, ಇಂಜಿನಿಯರೇ ಆಗಲಿ, ತನ್ನ ಜನ್ಮ ಕೊಟ್ಟ ತಾಯಿಯನ್ನ ಪ್ರತಿಯೊಬ್ಬರು ಪ್ರೀತಿಸುತ್ತಾರೆ. ಆದ್ರೆ ಈ ಚೇಳು ಮರಿಗಳು ತಮಗೆ ಜನ್ಮ ಕೊಟ್ಟಂತಹ ತಾಯಿಯನ್ನೇ ತಿನ್ನುತ್ತೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಅಂತಹ ಒಂದು ವಿಚಿತ್ರ ಪ್ರಾಣಿ ಈ ಭೂಮಿಯ ಮೇಲೆ ಇದೆ ಅಂದ್ರೆ ಅದು ಚೇಳೆ. ನಮ್ಮ ಪ್ರಕೃತಿ ಅದೆಷ್ಟು ಸುಂದರವೋ ಅಷ್ಟೇ ನಿಗೂಢ ಮತ್ತು ಭಯಾನಕ ಆಗಿದೆ. ತಾಯಿ ಮತ್ತು ಮಗುವಿನ ಸಂಬಂಧ ಅಂದ್ರೆ ಅದು ಪ್ರೀತಿ ಮತ್ತು ಮಮತೆಯ ಸಂಕೇತ ಅಂತ ನಾವೆಲ್ಲ ಕರಿತೀವಿ, ನಂಬ್ತೀವಿ. ಆದ್ರೆ ಜೀವರಾಶಿಯ ಈ ಜಗತ್ತಿನಲ್ಲಿ ಒಂದು ವಿಚಿತ್ರ ಪ್ರಾಣಿ ಇದೆ. ಅದು ತನ್ನ ಮರಿಗಳಿಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡುವುದು ಮಾತ್ರವಲ್ಲದೆ ಆ ಮರಿಗಳಿಗೆ ಆಹಾರವಾಗಿ ತನ್ನ ದೇಹವನ್ನೇ ಅರ್ಪಿಸುತ್ತೆ ಅಂದ್ರೆ ನೀವು ನಂಬಲೇಬೇಕು. ಹೌದು, ನಾನು ಮಾತನಾಡುತ್ತಿರುವುದು ಚೇಳುಗಳು, ಸ್ಕಾರ್ಪಿಯನ್ ಬಗ್ಗೆ. ಚೇಳಿನ ಮರಿಗಳು ಹುಟ್ಟಿದ ತಕ್ಷಣ ತಮ್ಮ ತಾಯಿಯನ್ನೇ ತಿಂದು ಹಾಕುತ್ತವೆ ಎಂಬ ಮಾತು ನೀವು ಕೇಳಿರಬಹುದು ಅಥವಾ ಕೇಳಿರಕ್ಕಿಲ್ಲ. ಕೇಳಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹೌದು, ಇದು ನಿಜವೇ ಅಂತ ನೀವು ಕೂಡ ಅಂದುಕೊಳ್ಳಬಹುದು. ಒಂದು ವೇಳೆ ನಿಜವಾದರೆ ಈ ಪ್ರಕೃತಿ ಎಂತಹ ಕ್ರೂರ ನಿಯಮವನ್ನ ಮಾಡಿದೆ ಅಂತ ನೀವು ಯೋಚನೆ ಮಾಡಬಹುದು. ಸ್ನೇಹಿತರೆ, ಭೂಮಿಯ ಮೇಲೆ ಸುಮಾರು 2,000ಕ್ಕೂ ಹೆಚ್ಚು ಜಾತಿಯ ಚೇಳುಗಳಿವೆ. ಇವುಗಳಿಗೆ ವಿಪರೀತ ಚಳಿ ಮತ್ತು ವಿಪರೀತ ಶಾಖವನ್ನ ತಡೆದುಕೊಳ್ಳುವ ಶಕ್ತಿ ಇದೆ. ಚೇಳುಗಳು ಸಾಮಾನ್ಯವಾಗಿ ಕಲ್ಲುಗಳ ಕೆಳಗೆ ಅಥವಾ ಕತ್ತಲೆಯಾದ ಬೀಲಗಳಲ್ಲಿ ವಾಸಿಸುತ್ತವೆ. ಇವುಗಳ ಬಾಲದ ತುದಿಯಲ್ಲಿ ಕೊಂಡಿ ಅಥವಾ ಡಂಗು ಅಂದ್ರೆ ಸ್ಟಿಂಗ್ ಇರುತ್ತದೆ. ಇದು ಯಾವ ಬಲಿಷ್ಠ ಪ್ರಾಣಿಯನ್ನು ಸಹ ಪಾರ್ಶ್ವವಾಯು ಪೀಡಿತವಾಗುವಂತೆ ಮಾಡಬಲ್ಲದು. ಅಷ್ಟೊಂದು ಡೇಂಜರಸ್ ಆಗಿರುತ್ತದೆ. ಆದ್ರೆ ಇಷ್ಟೊಂದು ಅಪಾಯಕಾರಿಯಾದಂತಹ ಈ ಪ್ರಾಣಿ ತನ್ನ ಸಂತಾನೋತ್ಪತ್ತಿಯ ವಿಷಯಕ್ಕೆ ಬಂದಾಗ ಅಸಹಾಯಕವಾಗಿ ಬಿಡುತ್ತದೆ, ಅಂದ್ರೆ ಹೆಲ್ಪ್ಲೆಸ್ ಆಗಿ ಬಿಡುತ್ತದೆ. ಸಾಮಾನ್ಯವಾಗಿ ಇತರ ಪ್ರಾಣಿಗಳು ಮೊಟ್ಟೆ ಇಡುತ್ತವೆ, ಆದರೆ ಹೆಚ್ಚಿನ ಜಾತಿಯ ಚೇಳುಗಳು ನೇರವಾಗಿ ಮರಿಗಳಿಗೆ ಜನ್ಮವನ್ನ ನೀಡುತ್ತೆ. ಹೆಣ್ಣು ಚೇಳು ಒಂದು ಬಾರಿ ಸುಮಾರು 20ರಿಂದ 100 ಮರಿಗಳಿಗೆ ಜನ್ಮ ನೀಡಬಹುದು. ಈ ಮರಿಗಳು ಹುಟ್ಟಿದಾಗ ಅವುಗಳ ಹೊರಕವಚ ತುಂಬಾನೇ ಮೃದುವಾಗಿರುತ್ತದೆ. ಈ ಸಮಯದಲ್ಲಿ ಇತರ ಸಣ್ಣ ಕೀಟಗಳು ಅಥವಾ ಹಕ್ಕಿಗಳು ಈ ಮರಿಗಳನ್ನ ಸುಲಭವಾಗಿ ಬೇಟೆಯಾಡಬಹುದು. ಈ ಕಾರಣಕ್ಕಾಗಿ ತಾಯಿ ಚೇಳು ತನ್ನೆಲ್ಲ ಮರಿಗಳನ್ನ ಸುರಕ್ಷಿತವಾಗಿ ತನ್ನ ಬೆನ್ನ ಮೇಲೆ ಏರಿಸಿಕೊಳ್ಳುತ್ತದೆ. ಅಲ್ಲಿಂದಲೇ ಶುರುವಾಗುತ್ತದೆ ಅಸಲಿ ಕಥೆ. ಈ ಮರಿಗಳಿಗೆ ಹೊರಗಿನ ಪ್ರಪಂಚದಲ್ಲಿ ಬೇಟೆಯಾಡಲು ಇನ್ನೂ ಶಕ್ತಿ ಬಂದಿರೋದಿಲ್ಲ. ಹಸಿವಿನಿಂದ ಕಂಗಾಲಾದ ಮರಿಗಳು ತಮ್ಮ ಹಸಿವನ್ನ ನೀಗಿಸಿಕೊಳ್ಳಲು ಬೇರೆ ದಾರಿ ಕಾಣದೆ ತಮ್ಮನ್ನು ಹೊತ್ತು ನಿಂತಿರುವ ತಾಯಿಯ ಬೆನ್ನಿನ ಮೃದುವಾದ ಚರ್ಮವನ್ನ ಕಚ್ಚಿ ತಿನ್ನಲು ಮೊದಲು ಪ್ರಾರಂಭ ಮಾಡುತ್ತವೆ. ತಾಯಿ ಚೇಳು ತನ್ನ ಮರಿಗಳನ್ನ ಬೆನ್ನಿನಿಂದ ಎಷ್ಟೇ ಕಷ್ಟವಾದರೂ ಕೆಳಗೆ ಇಳಿಸುವುದಿಲ್ಲ ಅಥವಾ ಅವುಗಳನ್ನ ತಡೆಯುವುದೂ ಇಲ್ಲ. ಮರಿಗಳು ತಾಯಿಯ ದೇಹದ ಮಾಂಸವನ್ನ ಸ್ವಲ್ಪವೇ ತಿನ್ನುತ್ತಾ ಬೆಳೆಯುತ್ತವೆ. ಈ ಪ್ರಕ್ರಿಯೆಯು ಹಲವು ದಿನಗಳವರೆಗೆ ನಡೆಯುತ್ತದೆ. ಮರಿಗಳು ಬೆಳೆಯುತ್ತಾ ಹೋದಂತೆ ತಾಯಿಯ ದೇಹ ಕ್ಷೀಣಿಸುತ್ತಾ ಹೋಗುತ್ತದೆ. ಕೊನೆಗೆ ತಾಯಿಯ ದೇಹದಲ್ಲಿ ಕೇವಲ ಖಾಲಿ ಕವಚವಷ್ಟೇ ಉಳಿದುಕೊಳ್ಳುತ್ತದೆ. ಒಮ್ಮೆ ಮರಿಗಳು ಗಟ್ಟಿಯಾದ ಹೊರಕವಚವನ್ನ ಪಡೆದುಕೊಳ್ಳುತ್ತವೆಯೋ, ಸ್ವತಂತ್ರವಾಗಿ ಬೇಟೆಯಾಡಲು ತಾವು ಮುಂದಾಗುತ್ತವೆಯೋ, ಆಗ ಅವು ತಮ್ಮ ತಾಯಿಯ ಮೃತದೇಹದಿಂದ ಕೆಳಗೆ ಇಳುತ್ತವೆ. ಆ ಹೊತ್ತಿಗೆ ತಾಯಿ ಸಾವನ್ನಪ್ಪಿರುತ್ತದೆ. ದುರಾದೃಷ್ಟ, ತಾಯಿ ಚೇಳು ತನ್ನ ಜೀವಾವಧಿಯಲ್ಲಿ ಕೇವಲ 1 ಬಾರಿ ಮಾತ್ರ ಮರಿಗಳಿಗೆ ಜನ್ಮ ನೀಡಲು ಸಾಧ್ಯವಾಗುತ್ತದೆ. ಯಾಕಂದ್ರೆ ಮೊದಲ ಹೆರಿಗೆಯಲ್ಲೇ ಅದು ತನ್ನ ಪ್ರಾಣವನ್ನ ಮಕ್ಕಳಿಗಾಗಿ ತ್ಯಾಗ ಮಾಡಿಬಿಟ್ಟಿರುತ್ತದೆ. ಇದನ್ನ ಪ್ರಕೃತಿಯ ಕ್ರೂರತೆ ಎನ್ನಬೇಕೋ ಅಥವಾ ತಾಯಿಯ ಅಪ್ರತಿಮ ಪ್ರೀತಿ ಅನ್ನೋಬೇಕೋ ನೀವೇ ನಿರ್ಧರಿಸಿ. ಸ್ನೇಹಿತರೆ, ಚೇಳುಗಳ ಈ ಜೀವನ ಚಕ್ರ ನಮಗೆ ಏನು ಕಲಿಸುತ್ತದೆ ಅಂದ್ರೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯು ತನ್ನ ಮುಂದಿನ ಪೀಳಿಗೆಯನ್ನ ಉಳಿಸಲು ಎಂತಹ ದೊಡ್ಡ ತ್ಯಾಗಕ್ಕೂ ಸಿದ್ಧವಿರುತ್ತದೆ ಅನ್ನುವುದನ್ನ ಸಾಬೀತುಪಡಿಸುತ್ತದೆ. ತಾಯಿ ಎನ್ನುವ ಒಂದು ಜೀವ ತನ್ನ ಮಕ್ಕಳಿಗಾಗಿ ಯಾವ ಮಟ್ಟಕ್ಕಾದರೂ ತ್ಯಾಗ ಮಾಡಲು ಮುಂದಾಗುತ್ತಾಳೆ ಅನ್ನೋ ಒಂದು ಕಥೆಯನ್ನ, ಪಾಠವನ್ನ ಈ ಚೇಳಿನ ಮೂಲಕ ನಾವು ಕಲಿಯಬೇಕು. ಚೇಳನ್ನು ಕಂಡರೆ ನಮಗೆ ಭಯವಾಗಬಹುದು, ಆದರೆ ಈ ಮಮತೆಯ ಕಥೆ ನಿಜಕ್ಕೂ ಆಶ್ಚರ್ಯ ಅಲ್ವಾ ಸ್ನೇಹಿತರೆ, ಏನೇ ಇರಲಿ, ಹೇಗೆ ಇರಲಿ, ಎಷ್ಟೇ ಕಷ್ಟವಾಗಿರಲಿ, ಏನೇ ಇರಲಿ, ನಿಮ್ಮ ತಾಯಿಯನ್ನ, ನಿಮ್ಮ ಹೆತ್ತ ತಾಯಿಯನ್ನ ಯಾವತ್ತೂ ಮರೆಯಬೇಡಿ. ನೀವು ಎಂತಹ ಕಷ್ಟದಲ್ಲಿದ್ದರೂ ಕೂಡ ಆ ತಾಯಿ ಮಾತ್ರ ನಿಮ್ಮನ್ನ ಬದುಕಿಸಬಹುದು. ನಿಮ್ಮನ್ನ ಬದುಕಿಸಲು ಅವಳು ಯಾವ ತ್ಯಾಗಕ್ಕೂ ಸಿದ್ಧಳಾಗಬಹುದು ಎನ್ನುವುದನ್ನ ಈ ಒಂದು ಕಥೆ ಹೇಳಿಕೊಡುತ್ತದೆ. ಫ್ಯಾಕ್ಟ್ ನಂಬರ್ 2. ನಮ್ಮಲ್ಲಿ ಒಂದು ಮಾತಿದೆ ಸ್ನೇಹಿತರೆ, ಗಮನ ಹರಿಸ್ತಿದ್ರೆ ಅಪಘಾತ ಗ್ಯಾರಂಟಿ ಅಂತ.
ನಮ್ಮ ದೇಶದಲ್ಲಿ ಒಂದು ಸಣ್ಣ ಸೈಕಲ್ ಅಥವಾ ಮೋಟಾರ್ ಸೈಕಲ್ ಅನ್ನ 10 ನಿಮಿಷ ನೀವೇನು ಅಂದ್ರು ಲಾಕ್ ಮಾಡದೆ ಮಾರ್ಕೆಟ್ ಅಂತ ಪ್ಲೇಸ್ ಅಲ್ಲೇ ಬಿಟ್ಟು ಹೋದ್ರೆ ಅದು 5 ನಿಮಿಷದಲ್ಲಿ ಮಂಗಮಯವಾಗುತ್ತೆ, ಅಂದ್ರೆ ಕಳ್ಳತನವಾಗಿ ಹೋಗುತ್ತೆ. ಅಷ್ಟೇ ಅಲ್ಲದೆ ಸೇತುವೆಗಳ ನಟ್ ಬೋಲ್ಟ್ ಆಗ್ಲಿ ಅಥವಾ ಇನ್ನೇನಾದ್ರೂ ನೀವೇನಾದ್ರೂ ಬಿಟ್ಟು ಹೋದ್ರೆ ಈ ಕಾಲದಲ್ಲಿ ಕಳ್ಳರು ಯಾವುದನ್ನು ಕೂಡ ಬಿಡೋದಿಲ್ಲ, ಅಷ್ಟು ಸಲೀಸಾಗಿ ಅವುಗಳನ್ನ ಎತ್ಕೊಂಡು ಹೋಗ್ತಾರೆ. ಆದ್ರೆ ಭಾರತೀಯ ರೈಲ್ವೆಯ ಸಾವಿರಾರು ಕಿಲೋಮೀಟರ್ ಉದ್ದದ ಹಳಿಗಳು ಮಾತ್ರ ದಟ್ಟ ಕಾಡಾಗ್ಲಿ ನಿರ್ಜನ ಪರ್ವತಗಳಾಗ್ಲಿ ಮರುಭೂಮಿಯ ನಡುವೆ ಹಾದು ಹೋಗಿರುತ್ತೆ. ಆದ್ರೆ ಅಷ್ಟೇ ಅಲ್ಲದೆ ಇಲ್ಲಿ ಯಾವುದೇ CCTV ಕೂಡ ಇರೋದಿಲ್ಲ, ಪೊಲೀಸು ಕಂಗಾವಲು ಕೂಡ ಇರೋದಿಲ್ಲ. ಅಷ್ಟೊಂದು ಬೆಲೆ ಬಾಳುವ ಸ್ಟೀಲು ಹಗಲು ರಾತ್ರಿ ಹಳ್ಳ ಕೊಳ್ಳಗಳಲ್ಲಿ ಬಿದ್ದರೂ ಕೂಡ ಹಳಿಗಳು ಮಾತ್ರ ಅಂದ್ರೆ ರೈಲ್ವೆ ಹಳಿಗಳು ಮಾತ್ರ ಕಳ್ಳತನವಾಗೋದಿಲ್ಲ. ಕಳ್ಳರು ಇವುಗಳನ್ನ ಮುಟ್ಟೋಕೆ ಹೆದರ್ತಾರೆ. ಇದಕ್ಕೆ ಮುಖ್ಯವಾದ 5 ಕಾರಣಗಳಿವೆ ಸ್ನೇಹಿತರೆ. ಮೊದಲನೇದಾಗಿ ಇದರ ತೂಕ. ನಿಮಗೆ ನೋಡಲು ರೈಲ್ವೆ ಹಳಿಗಳು ಕೇವಲ ಒಂದು ಕಬ್ಬಿಣದ ತುಂಡಂತೆ ಕಾಣಬಹುದು, ಆದ್ರೆ ಈ ಹಳಿಗಳನ್ನ ವಿಶೇಷವಾದಂತಹ ಹೈ ಕಾರ್ಬೊನೇಟ್ ಸ್ಟೀಲ್ ನಿಂದ ಮಾಡಿರುತ್ತಾರೆ. ಭಾರತೀಯ ರೈಲ್ವೆಯಲ್ಲಿ ಬಳಸುವ ಹಳಿಗಳು ಕೇವಲ 1 ಮೀಟರ್ ಉದ್ದದ ತುಂಡು ಸುಮಾರು 60 ಕೆಜಿ ತೂಕ ಇರುತ್ತೆ. ಅಂದ್ರೆ ಒಂದು ಸ್ಟ್ಯಾಂಡರ್ಡ್ 13 ಮೀಟರ್ ಉದ್ದದ ಹಳಿಯ ತೂಕ ಸುಮಾರು 800 ಕೆಜಿ ಇರುತ್ತದೆ. ಇದು ಒಂದು ಸಣ್ಣ ಕಾರಿನ ತೂಕಕ್ಕೆ ಸಮ. ನಿರ್ಜನ ಪ್ರದೇಶದಲ್ಲಿ ಅಷ್ಟು ಭಾರವಾದ ಕಬ್ಬಿಣವನ್ನ ಎತ್ತಲು ದೊಡ್ಡ ಕ್ರೇನ್ ಬೇಕು. ಕಳ್ಳತನ ಮಾಡುವವರು ಕ್ರೇನ್ ತರೋದು ಅಸಾಧ್ಯದ ಮಾತು. ಎರಡನೆಯದು ವೆಲ್ಡಿಂಗ್ ತಂತ್ರಜ್ಞಾನ. ಹಳೆ ಕಾಲದಲ್ಲಿ ಹಳಿಗಳನ್ನ ನಟ್ಟು ಬೋಲ್ಟ್ಗಳಿಂದ ಜೋಡಿಸ್ತಾ ಇದ್ರು, ಆದ್ರೆ ಈಗ ಲಾಂಗ್ ವೆಲ್ಡಿಂಗ್ ರೈಲ್ಸ್ LWR ನ ಬಳಸ್ತಾ ಇದ್ದಾರೆ. ಇವುಗಳನ್ನ ಫ್ಲಾಶ್ ಬೆಟ್ ವೆಲ್ಡಿಂಗ್ ಮೂಲಕ ಬೆಸೆಯುತ್ತಾರೆ. ಇದರಿಂದ ಕಿಲೋಮೀಟರ್ ಗಟ್ಟಲೆ ಹಳಿಗಳು ಒಂದೇ ತುಂಡಿನಂತೆ ಕಾಣುತ್ತೆ. ಕಳ್ಳರು ಅದನ್ನ ಕತ್ತರಿಸಬೇಕೆಂದ್ರೆ ಗ್ಯಾಸ್ ಕಟ್ಟರ್ ಬಳಸಲೇಬೇಕು. ಕತ್ತರಿಸುವಾಗ ಬರುವ ಶಬ್ದ ಮತ್ತು ಕಿಡಿಗಳು ದೂರದಿಂದಲೇ ಯಾರಿಗಾದ್ರೂ ಕಾಣಿಸುತ್ತೆ. ಹೀಗಾಗಿ ಕಳ್ಳರು ಸಿಕ್ಕಿ ಬೀಳೋದು 100% ಇರುತ್ತೆ. ಮೂರನೇ ಕಾರಣ ಅದೃಶ್ಯ ಭದ್ರತೆ ಅಥವಾ ಟ್ರ್ಯಾಕ್ ಸರ್ಕ್ಯೂಟ್. ರೈಲ್ವೆ ಹಳಿಗಳಲ್ಲಿ ಯಾವಾಗಲೂ ಒಂದು ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹ ಹರಿತಾನೆ ಇರುತ್ತದೆ. ಇದು ಸಿಗ್ನಲ್ ಸಿಸ್ಟಮ್ಗೆ ಸಂಪರ್ಕವನ್ನ ಹೊಂದಿರುತ್ತೆ. ಒಂದು ವೇಳೆ ಕಳ್ಳರು ಹಳಿಗಳನ್ನ ಕತ್ತರಿಸಿದರೆ ಅಥವಾ ಬೇರ್ಪಡಿಸಿದರೆ ತಕ್ಷಣವೇ ಆ ಸರ್ಕ್ಯೂಟ್ ಬ್ರೇಕ್ ಆಗುತ್ತದೆ. ಇದರಿಂದ ಹತ್ತಿರದ ರೈಲ್ವೆ ಸ್ಟೇಷನ್ ಅಲ್ಲಿ ರೆಡ್ ಸಿಗ್ನಲ್ ಬರುತ್ತದೆ ಮತ್ತು ಅಲಾರಾಂ ಕೂಡ ಮೊಳಗುತ್ತದೆ. ಎಲ್ಲಿ ತೊಂದರೆ ಆಗಿದೆ ಅಂತ ರೈಲ್ವೆ ಇಲಾಖೆಗೆ ಸೆಕೆಂಡ್ಗಳಲ್ಲಿ ಗೊತ್ತಾಗಿ ಹೋಗುತ್ತದೆ. ನಾಲ್ಕನೇ ಕಾರಣ, ಇದರ ಮುಖ್ಯ ಕಾರಣ ಸಾಗಾಟ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್. ಹೆಚ್ಚಿನ ರೈಲ್ವೆ ಹಳಿಗಳು ರಸ್ತೆ ಸಂಪರ್ಕವಿಲ್ಲದ ಜಾಗದಲ್ಲಿರ್ತವೆ. 800 ಕೆಜಿಯ ಹಳಿಯನ್ನ ಮನುಷ್ಯರು ಹೊತ್ತುಕೊಂಡು ಹೋಗಲು ಸಾಧ್ಯವಿಲ್ಲ. ಒಂದು ವೇಳೆ ಅದನ್ನ ಸಾಗಿಸಲು ಲಾರಿ ತರಲೇಬೇಕು ಅಂದ್ರೆ ಅಲ್ಲಿ ದಾರಿ ಕೂಡ ಇರೋದಿಲ್ಲ. ರೈಲ್ವೆ ಹಳಿಗಳ ಬೆಲೆಗಿಂತ ಇದನ್ನ ಸಾಗಿಸಲು ಮಾಡುವ ಖರ್ಚೆ ಹೆಚ್ಚಾಗಿ ಹೋಗುತ್ತೆ. ಇನ್ನು 5ನೇ ಕಾರಣ, ಇದು ಅತ್ಯಂತ ಪ್ರಮುಖವಾದ ಕಾರಣ ಇದೆ ಸ್ನೇಹಿತರೆ. ಕಾರಣ ಕಠಿಣವಾದ ಕಾನೂನು. ರೈಲ್ವೆ ಹಳಿಯ ಮೇಲೆ ವಿಶೇಷವಾದ ಕೆಲವು ಗುರುತುಗಳಿರುತ್ತವೆ, ಸೈನ್ಸ್ಗಳಿರ್ತವೆ, ಮಾರ್ಕಿಂಗ್ಗಳಿರ್ತವೆ. ಯಾವುದೇ ಗುಜರಿ ಅಂಗಡಿಯವನು ರೈಲ್ವೆ ಹಳಿಯನ್ನ ಖರೀದಿಸಲು ಧೈರ್ಯ ಮಾಡೋದಿಲ್ಲ. ಒಂದು ವೇಳೆ ಯಾರಾದ್ರೂ ಇವನ ಬಳಿ ರೈಲ್ವೆ ವಸ್ತುಗಳನ್ನು ತಂದ್ರೆ ಅವನು ಸಿಕ್ಕಿ ಬೀಳೋದು ಗ್ಯಾರಂಟಿ. ಪೊಲೀಸರು ಕಳ್ಳರಿಗಿಂತ ಮೊದಲು ಆ ಹಳಿಗಳನ್ನ ಪಡೆದಂತಹ ಗುಜರಿ ವ್ಯಾಪಾರಿಯನ್ನೇ ಮೊದಲು ಬಂಧಿಸ್ತಾರೆ. ಹೀಗಾಗಿ ಗುಜರಿ ವ್ಯಾಪಾರಿ ಮಾಡೋರು ಈ ಹಳಿಗಳನ್ನ ಯಾವುದೇ ಕಾರಣಕ್ಕೂ ಖರೀದಿಸೋದಿಲ್ಲ. ಒಂದು ವೇಳೆ ಖರೀದಿಸಿದ್ರು ಅಥವಾ ಕಳ್ಳ ಸಿಕ್ಕಿಬಿದ್ರು ಕೂಡ RPF ಕಾಯ್ದೆ ಅಡಿ ಇದು ಜಾಮೀನು ರಹಿತ ವಾರಂಟ್ ಆಗಿದೆ, ಅಂದ್ರೆ ಜೈಲು ಶಿಕ್ಷೆ ಗ್ಯಾರಂಟಿ. ಹೀಗಾಗಿ ರೈಲ್ವೆ ಹಳಿಗಳು ಕಳ್ಳತನ ಆಗೋದು ತುಂಬಾ ಕಡಿಮೆ. ಫ್ಯಾಕ್ಟ್ ನಂಬರ್ 3, ನಮಗೇನಾದ್ರೂ ಸ್ವಲ್ಪ ಜ್ವರ ಬಂದ್ರೆ, ಸ್ವಲ್ಪ ಮೈಕು ನೋವಾದ್ರೆ ಸಾಕು, ನಾವು ಗೂಗಲ್ ಅನ್ನ ಸರ್ಚ್ ಮಾಡಕ್ಕೆ ಪ್ರಾರಂಭ ಮಾಡ್ತೀವಿ. ಯಾಕಂದ್ರೆ ಸರ್ಚ್ ಮಾಡಿ ನಾವೇ ಡಾಕ್ಟರ್ಗಳಾಗ್ಬಿಡ್ತೀವಿ. ಯಾಕೆ ಆಸ್ಪತ್ರೆಗೆ ಹೋಗ್ಬೇಕು, ಯಾಕೆ ಕ್ಲಿನಿಕ್ಗೆ ಹೋಗ್ಬೇಕು, ಗೂಗಲ್ ನೋಡಿದ್ರೆ ಎಲ್ಲಾ ಸಿಗುತ್ತೆ ಅಂತ ಗೂಗಲ್ ಮೂಲಕವೇ ನಾವು ಟ್ಯಾಬ್ಲೆಟ್ ಅನ್ನು ಕೂಡ ಫೈಂಡ್ ಔಟ್ ಮಾಡ್ತೀವಿ. ಈ ರೀತಿ ಪಾಪ್ಯುಲರ್ ಆದಂತಹ ಒಂದು ಟ್ಯಾಬ್ಲೆಟ್ ಪ್ಯಾರಾಸೆಟಮಲ್. ನಾವು ಹೆಚ್ಚಾಗಿ ಅದನ್ನ ಡೋಲೋ 650 ಅಂತ ಕರಿತೀವಿ. ಕೊರೋನಾ ಟೈಮ್ ಅಲ್ಲಂತೂ ಡೋಲೋ 650 ತುಂಬಾನೇ ಪಾಪ್ಯುಲರ್ ಆಗೋಯಿತು. ಇದು ಒಂದು ಪ್ಯಾರಾಸೆಟಮಲ್ ಟ್ಯಾಬ್ಲೆಟ್ ಆಗಿದೆ ಸ್ನೇಹಿತರೆ, ಅಂದ್ರೆ ಮಾತ್ರೆ ಆಗಿದೆ. ಆದ್ರೆ ಈ ಒಂದು ಪುಟ್ಟ ಬಿಳಿ ಬಣ್ಣದ ಮಾತ್ರೆ 100 ಕೋಟಿ ಜನರ ಆರೋಗ್ಯವನ್ನ ಕೂಡ ಕಾಪಾಡುತ್ತೆ ಮತ್ತು ಅಷ್ಟೊಂದು ಪ್ರಸಿದ್ಧಿಯನ್ನು ಕೂಡ ಇದು ಪಡೆದುಕೊಂಡು ಬಿಟ್ಟಿದೆ. ಮಾತೆತ್ತಿದ್ರೆ ಸಾಕು ಡೋಲೋ 650 ಅಂತಾರೆ ಇವತ್ತಿನ ಕಾಲದ ಜನರು. ಹಾಗಾದ್ರೆ ಈ ಪ್ಯಾರಾಸೆಟಮಲ್ ಮಾತ್ರೆ ಕಾರ್ಖಾನೆಯಲ್ಲಿ ಹೇಗೆ ತಯಾರಾಗುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಪ್ಯಾರಾಸೆಟಮಲ್ ಮಾತ್ರೆ ತಯಾರಿಕೆ ನೇರವಾಗಿ ಟ್ಯಾಬ್ಲೆಟ್ ನಿಂದ ಶುರುವಾಗೋದಿಲ್ಲ. ಮೊದಲು ಅದರ ಮುಖ್ಯ ಅಂಶವಾದಂತಹ
ಪ್ಯಾರಾಸಿಟಮಲ್ ಪೌಡರ್ ಅಥವಾ ಕ್ರೂಡ್ ಪ್ಯಾರಾಸಿಟಮಲ್ ಅನ್ನ ಸಿದ್ಧಪಡಿಸುತ್ತಾರೆ. ಇದಕ್ಕಾಗಿ ಕಾರ್ಖಾನೆಯಲ್ಲಿ ಅಮಿನೋಫೆನಾಲ್ ಎಂಬ ರಾಸಾಯನಿಕವನ್ನ ಅಸೆಟಿಕ್ ಅನ್ಹೈಡ್ರೈಡ್ ನೊಂದಿಗೆ ದೊಡ್ಡ ಟ್ಯಾಂಕರ್ ನಲ್ಲಿ ಬೆರೆಸುತ್ತಾರೆ. ಈ ಪ್ರಕ್ರಿಯೆಯಲ್ಲಿ ಡಿಮಿನರಲೈಸ್ಡ್ ವಾಟರ್ ಅನ್ನ ಸೇರಿಸಿದಾಗ ರಾಸಾಯನಿಕ ಕ್ರಿಯೆಯು ಶುರುವಾಗುತ್ತೆ. ರಾಸಾಯನಿಕ ಕ್ರಿಯೆಯು ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಶುರುವಾಗುತ್ತೆ. ಇದು ಶಾಖವನ್ನ ಬಿಡುಗಡೆ ಮಾಡುವ ಪ್ರಕ್ರಿಯೆಯಿಂದಾಗಿ ಟ್ಯಾಂಕರ್ ನ ತಾಪಮಾನ ತುಂಬಾ ಹೆಚ್ಚಾಗಿ ಹೋಗುತ್ತೆ. ರಾಸಾಯನಿಕ ಪ್ರಕ್ರಿಯೆಯಿಂದ ಸಿಗುವಂತಹ ಮಿಶ್ರಣವು ಅಷ್ಟೊಂದು ಸಂಪೂರ್ಣವಾಗಿ ಶುದ್ಧವಾಗಿರುವುದಿಲ್ಲ. ಇದನ್ನ ಶುದ್ಧೀಕರಿಸಲು ಮೆಥನಾಲ್ ಮತ್ತು ನೀರಿನ ಮಿಶ್ರಣವನ್ನ ಬಳಸುತ್ತಾರೆ. ನಂತರ ಈ ದ್ರಾವಣವನ್ನ ಸುಮಾರು 3 ಗಂಟೆಗಳ ಕಾಲ ಐಸ್ ಬಾತ್ ನಲ್ಲಿ ಇಡಲಾಗುತ್ತದೆ. ಆಗ ನಮಗೆ 99% ಶುದ್ಧವಾದಂತಹ ಪ್ಯಾರಾಸಿಟಮಲ್ ಹರಳುಗಳು ಸಿಗುತ್ತವೆ. ಈ ಹರಳುಗಳನ್ನ ನಂತರ ಪುಡಿ ಮಾಡಿ ಪೌಡರ್ ರೂಪಕ್ಕೆ ತರುತ್ತಾರೆ. ಹೀಗೆ ತಯಾರಾದಂತಹ ಪೌಡರ್ ಅನ್ನ ಮಾತ್ರೆಗಳ ರೂಪಕ್ಕೆ ತರುವುದು ಮುಂದಿನ ಕಾರ್ಯವಾಗಿದೆ. ಈ ಪೌಡರ್ಗೆ ಕೆಲವು ಬೈಂಡಿಂಗ್ ಏಜೆಂಟ್ಗಳನ್ನು ಸೇರಿಸಿ ದೊಡ್ಡ ಯಂತ್ರಗಳಲ್ಲಿ ಹಾಕಲಾಗುತ್ತದೆ. ಈ ಯಂತ್ರಗಳು ಹೆಚ್ಚಿನ ಒತ್ತಡವನ್ನ ಅಂದ್ರೆ ಪ್ರೆಷರ್ ಅನ್ನ ಬಳಸಿ ಪೌಡರ್ ಅನ್ನ ನಮಗೆ ಬೇಕಾದ ಆಕಾರದ ಮಾತ್ರೆಯನ್ನಾಗಿ ಒತ್ತುತ್ತವೆ. ಈ ಹಂತದಲ್ಲಿ ಮಾತ್ರೆಗಳು ಬಿಳಿ ಬಣ್ಣದಲ್ಲಿರುತ್ತವೆ. ಕೆಲವು ಮಾತ್ರೆಗಳಿಗೆ ವಿಶೇಷ ಬಣ್ಣ ಅಥವಾ ರುಚಿಯನ್ನು ನೀಡಲು ಕೋಟಿಂಗ್ ಮಾಡಲಾಗುತ್ತದೆ. ದೊಡ್ಡ ರೊಟೇಟಿಂಗ್ ಡ್ರಮ್ಗಳಲ್ಲಿ ಈ ಮಾತ್ರೆಗಳನ್ನು ಹಾಕುತ್ತಾರೆ. ಅವುಗಳ ಮೇಲೆ ಬಣ್ಣದ ದ್ರಾವಣವನ್ನ ಸ್ಪ್ರೇ ಮಾಡುತ್ತಾರೆ. ಈ ಪ್ರಕ್ರಿಯೆಯು ಮಾತ್ರೆಗಳು ಹೊಳೆಯುವಂತೆ ಮತ್ತು ನುಣುಪಾಗುವಂತೆ ಮಾಡುತ್ತವೆ. ಔಷಧಿಗಳ ವಿಷಯದಲ್ಲಿ ಸಣ್ಣ ತಪ್ಪು ಕೂಡ ಅಪಾಯಕಾರಿ. ಆದ್ದರಿಂದ ಮಾತ್ರೆಗಳನ್ನ ಪ್ಯಾಕ್ ಮಾಡುವ ಮೊದಲು ವಿಜ್ಞಾನಿಗಳು ಹಾಗೂ ಎಕ್ಸ್ಪರ್ಟ್ಗಳ ತಂಡಗಳು ಲ್ಯಾಬ್ ನಲ್ಲಿ ಇವುಗಳನ್ನ ಒಂದೊಂದಾಗಿ ಪರೀಕ್ಷೆ ಕೂಡ ಮಾಡುತ್ತವೆ. ಮಾತ್ರೆಗಳ ತೂಕ, ಕರಗುವ ಸಾಮರ್ಥ್ಯ ಮತ್ತು ಅದರಲ್ಲಿರುವ ರಾಸಾಯನಿಕ ಪ್ರಮಾಣ ಎಲ್ಲವೂ ಸರಿಯಾಗಿದ್ದರೆ ಮಾತ್ರ ಮುಂದಿನ ಹಂತಕ್ಕೆ ಅದನ್ನ ಕಳಿಸುತ್ತಾರೆ. ಕೊನೆಯದಾಗಿ ಸ್ವಯಂ ಚಾಲಿತ ಯಂತ್ರಗಳು ಈ ಮಾತ್ರೆಗಳನ್ನ ಅಲ್ಯೂಮಿನಿಯಂ ಫಾಯಿಲ್ ಅಥವಾ ಪ್ಲಾಸ್ಟಿಕ್ ಸ್ಟ್ರಿಪ್ಗಳಲ್ಲಿ ಪ್ಯಾಕ್ ಮಾಡುತ್ತಾರೆ. ಪ್ಯಾಕ್ ಮೇಲೆ ಉತ್ಪಾದನಾ ದಿನಾಂಕ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತು ಮುಕ್ತಾಯ ದಿನಾಂಕ ಅಂದ್ರೆ ಎಕ್ಸ್ಪೈರಿ ಡೇಟ್ ಮತ್ತು ಬ್ಯಾಚ್ ನಂಬರ್ ಅನ್ನ ಮುದ್ರಿಸಲಾಗುತ್ತದೆ. ಇಲ್ಲಿಂದ ಈ ಮಾತ್ರೆಗಳು ಬಾಕ್ಸ್ ತುಂಬಿಕೊಂಡು ಮೆಡಿಕಲ್ ಸ್ಟೋರ್ಗಳಿಗೆ ತಲುಪುತ್ತವೆ. ನೋಡಿದ್ರ ಸ್ನೇಹಿತರೆ, ನಾವು ಸುಲಭವಾಗಿ ನುಂಗುವ ಒಂದು ಪ್ಯಾರಾಸಿಟಮಲ್ ಮಾತ್ರೆ ಎಷ್ಟು ದೊಡ್ಡ ಪ್ರಕ್ರಿಯೆ ಮೂಲಕ ಹಾದು ಬರುತ್ತದೆ ಅಂತ. ನಿಮಗೇನಾದರೂ ಈ ಪ್ಯಾರಾಸಿಟಮಲ್ ಅಥವಾ ಡೋಲೋ 650 ಅನುಭವ ಹೇಗಿತ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.